ನಮಸ್ತೆ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ವಿಷಯ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ದುಡ್ಡು. ಲಕ್ಷ್ಮಿ ಯಾವ ಯಾವ ಅವತಾರಗಳಲ್ಲಿ ನಮಗೆ ಒಲಿತಾಳೆ ಅಂದರೆ, ಮೊದಲನೇ ಅವತಾರ ಅಂದರೆ ಅದೃಷ್ಟ. ನಮ್ಮ ಅದೃಷ್ಟ ಚೆನ್ನಾಗಿದ್ದು 1,00,000 ಸಿಕ್ಕರೆ ಅದು ನಮ್ಮ ಅದೃಷ್ಟ ಆಗಿರುತ್ತೆ. ಇನ್ನು ಎರಡನೇ ಅವತಾರ ಅಂದರೆ ನಮ್ಮ ಕೆಲಸ. ಯಾರಾದರೂ ನಮ್ಮನ್ನು ನಂಬಿ ಕೆಲಸವನ್ನು ಕೊಟ್ಟಾಗ ಆ ಕೆಲಸವನ್ನು ನಾವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಲಕ್ಷ್ಮಿ ನಮಗೆ ಒಲಿತಾಳೆ. ಮೂರನೇ ಅವತಾರ ಅಂದರೆ ನಮ್ಮ ಕ್ಷೇತ್ರಕ್ಕೆ ಅಂದರೆ ನಮ್ಮ ಕೆಲಸಕ್ಕೆ ಬೇಕಾದಂಥ ಕೌಶಲ್ಯ ಮತ್ತು ಪರಿಣಿತಿ ಅನ್ನೋದು. ಯಾವಾಗ ನಮ್ಮ ಕೆಲಸದ ಕೌಶಲ್ಯ ಹಾಗೂ ಪರಿಣಿತಿ ಸಮಾಜದ ಅವಶ್ಯಕತೆಗಳನ್ನು ಪೂರೈಸುತ್ತೋ ಆಗ ಲಕ್ಷ್ಮಿ ಪ್ರೀತಿಯಿಂದ ಬಂದು ನಮ್ಮ ಮನೆಯ ಬಾಗಿಲನ್ನು ಬಡಿತಾಳೆ ಅಂತ ನಾನೆಲ್ಲೋ ಓದಿದ್ದೆ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಬದನೆಕಾಯಿನ ಹೆಚ್ಚಿಟ್ಕೊಂಡು ನೀರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು 2-3 ಸಾರಿ ತೊಳ್ಕೊಬೇಕು. ಆವಾಗ ಇದರಲ್ಲಿರುವಂತಹ ಕಹಿಯಾದ ಅಂಶ ಹೋಗುತ್ತೆ, ಬದನೆಕಾಯಿ ಪಲ್ಯ ಟೇಸ್ಟಿಯಾಗಿ ಬರುತ್ತೆ. ನಾನೀಗ ಇದಕ್ಕೆ ಮಸಾಲೆಯನ್ನು ರುಬ್ಬಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಕೂಡ ಮಿಕ್ಸ್ ಮಾಡ್ತೀನಿ. ನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ, ಸಾಂಬಾರ್ ಪೌಡ್ರು, ಆಮೇಲೆ ರೆಡ್ ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅರಿಶಿನನೂ ಕೂಡ ಸ್ವಲ್ಪ ಹಾಕಬೇಕು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ಈಗ ಕಾದ ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಹೆಚ್ಚಿಟ್ಕೊಂಡಂತಹ ಬದನೆಕಾಯಿಗೆ ರುಬ್ಬಿದಂಥ ಮಸಾಲೆಯನ್ನು ತುಂಬಿ 15 ನಿಮಿಷ ಒಲೆ ಮೇಲೆ ಕಡಿಮೆ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಬದನೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹಿಟ್ಟು ಮಾಡೋದನ್ನು ತೋರಿಸಿದ್ದೀನಿ ಮೊದಲೇ. ಈಗ ಕಲ್ಲನ್ನು ಕ್ಲೀನ್ ಮಾಡಿಕೊಂಡು ಇದನ್ನ ಹಿಟ್ಟನ್ನು ನಾನೊಂದು ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟು ಸಾಫ್ಟ್ ಆಗುತ್ತೆ ಆವಾಗ. ಇಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ನಾನು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇದರಿಂದ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇ ಸಲ ಮಾಡ್ತಾ ಇರೋರಿಗೆ ಅಂದರೆ ಹೊಸದಾಗಿ ರೊಟ್ಟಿಯನ್ನು ಕಲಿತಾ ಇರೋರಿಗೆ ಈ ಬಟರ್ ಪೇಪರ್ ತುಂಬ ಯೂಸ್ ಆಗುತ್ತೆ. ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಇದು ಸಿಗುತ್ತೆ. ಇದಕ್ಕಾದ ಬಾಣಲೆ ಮೇಲೆ ಲಟ್ಟಿಸಿದಂಥ ಅಕ್ಕಿ ರೊಟ್ಟಿಯನ್ನು ಹಾಕಿ ಕಡಿಮೆ ಫ್ಲೇಮಲ್ಲಿ 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಇವತ್ತಿನ ನನ್ನ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಎಣ್ಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ರೆಡಿ ಆಯಿತು. ನಾನು ನಿಮ್ಮನ್ನು ಹೊಸ ವಿಷಯ, ಹೊಸ ರುಚಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ತೆ.